ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ಬಟರ್ ಫ್ರೂಟ್ ಫಾರ್ಮಿಂಗ್ ಬಗ್ಗೆ ತಿಳಿಯೋಣ. ಸೊ ನೋಡಿ, ಇಲ್ಲಿ ಈ ಒಂದು ಬಟರ್ ಫ್ರೂಟ್ ನಾನು ಒಂದು 3-4 ಇಯರ್ಸ್ ಬ್ಯಾಕು ನರ್ಸರಿಯಿಂದ ತಂದು ಹಾಕಿದ್ದು. ಇವು ಗ್ರಾಫ್ಟೆಡ್ ಗಿಡಗಳು. ಸೊ ನಾನು ಸ್ಟಾರ್ಟಿಂಗ್ ಏನು ಮಾಡಿದೆ ಅಂತಂದರೆ, ಬಟರ್ ಫ್ರೂಟ್ ಜೊತೆ ಬನಾನಾ ಅಂದರೆ ಏಲಕ್ಕಿ ಬನಾನಾ ಇಟ್ಟಿದ್ದೆ. ಸೊ ಅಂದರೆ ಇವು ಬಟರ್ ಫ್ರೂಟು ಹತ್ಕೊಳ್ಳಿಕ್ಕೆ ಸ್ವಲ್ಪ ನೆರಳಿನ ಅವಶ್ಯಕತೆ, ಮೊದಲು ಒಂದು ವರ್ಷ ನೆರಳಂತಕ್ಕಂಥದ್ದು ತುಂಬ ಬೇಕಾಗುತ್ತೆ. ಸೊ ಹಂಗಾಗಿ ಏಲಕ್ಕಿ ಬಾಳೆ ಹಾಕ್ಬಿಟ್ಟು ಅದ್ರ ಜೊತೆ ಬಟರ್ ಫ್ರೂಟ್ ಇಟ್ಟಿದ್ದೆ. ಇದು ಬಾಳೆ ಇಟ್ಟಾಗ ಗಿಡಗಳ ಬೆಳವಣಿಗೆ ಅಷ್ಟು ಚೆನ್ನಾಗೇನು ಆಗಿರಲಿಲ್ಲ. ಸೊ ಅಂದರೆ ನಾನು ಒಂದು 100 ಗಿಡ ಹಾಕಿದ್ದೆ, 100ರಲ್ಲಿ ಒಂದು 50 ಗಿಡಗಳು ಹೋಗಿ ಒಂದು 50 ಉಳ್ಕೊಂಡಿದೆ. ಸೊ ಉಳ್ಕೊಂಡಿರೋಂಥ ಗಿಡಗಳಿಗೆ ಈಗ 3.5 ಇಯರ್ಸ್ ಆಗಿದೆ. ಸೊ ಇದೇ ಮೊದಲನೇ ಸಾರಿ ಫ್ಲವರಿಂಗ್ಸ್ ಆಗಿ ಗಿಡಗಳಲ್ಲಿ ಫಲ ಅಂತಕ್ಕಂಥದ್ದು ಕಚ್ಚಿದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಗಿಡಗಳಲ್ಲಿ ಸಣ್ಣದಾಗಿ ಬಟರ್ ಫ್ರೂಟು ಇದೆ. ಸೊ ಇಲ್ಲೇನಾಗಿದೆ ಅಂತಂದರೆ, ಇದಕ್ಕೆ ಒಂದು ವೈರಸ್ ಅಂತಕ್ಕಂಥದ್ದು ಅಟ್ಯಾಕ್ ಆಗಿದೆ. ಅಂದರೆ ಕಾಂಡದಲ್ಲಿ ವೈಟಿಗೆ ಸ್ವಲ್ಪ ಜಲ್ಲಿ ಟೈಪು ಇದಾಗ್ತಾ ಇದೆ. ಸೊ ಹಂಗಾಗಿ ನನಗಿದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಇದು ನಮ್ಮ ಭಾಗದಲ್ಲಿ ಇದು ಹೊಸ್ದಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡಿ, ಈ ಗಿಡದಲ್ಲಿ ಅಲ್ಲಿ ಆ ವೈರಸ್ ಅಂತಕ್ಕಂಥದ್ದು ಇದಾಗಿ ಆ ಸುಳಿನೇ ಒಣಗಿದೆ. ಅಲ್ಲಿ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಸ್ವಲ್ಪ ಹುಳುಗಳು ಟೈಪು ಆ ಥರ ಇದೆ. ಸೊ ಹಂಗಾಗಿ ನಾವು ನರ್ಸರಿಯವ್ರನ್ನ ಕೇಳಿದಾಗ ಅವರು ಕರಾಟೆ ಅಂತಕ್ಕಂಥದ್ದು ಒಂದು ಮೆಡಿಸಿನ್ ಬರುತ್ತೆ, ಆ ಮೆಡಿಸಿನನ್ನು ಸ್ಪ್ರೇ ಮಾಡಿದಾಗ ಆ ವೈರಸ್ಸು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದೆಲ್ಲ ಹೋಗುತ್ತೆ. ಸೊ ಗಿಡಗಳ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇವತ್ತು ನಮ್ಮ ಈ ಒಂದು ಬಟರ್ ಫ್ರೂಟ್ ಗಿಡಗಳಿಗೆ ಈ ಕರಾಟೆ ಅಂತಕ್ಕಂಥ ಔಷಧಿನ ಸ್ಪ್ರೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ತೋಟಕ್ಕೆ ಬಂದಿದ್ದೀನಿ. ಸೊ ಇದು ನಾನು ಸ್ಟಾರ್ಟಿಂಗ್ ನೋಡಿದಾಗ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಒಂದು ಗಿಡದಲ್ಲಿ ಕಾಂಡದ ಹತ್ರ ಕೊರಿತಾ ಇತ್ತು. ಸೊ ನಾನೇನೋ ಇದು ನೀರು ಜಾಸ್ತಿ ಆಗಿದೆಯೋ ಏನೋ ಅಂತ ನಾನು ಅಂದ್ಕೊಂಡೆ. ಸೊ ಆಮೇಲೆ ನೋಡಿದ್ರೆ ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಂಗೆ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಹಂಗಾಗಿ ನರ್ಸರಿಯವ್ರಿಗೆ ಫೋನ್ ಮಾಡಿ ಫೋಟೋಸ್ ಕಳಿಸಿ ಇದೇನಾಗಿದೆ ಈ ಥರ ಅಂತ ಕೇಳಿದಾಗ ಅವರು ಇಲ್ಲ, ಇದಕ್ಕೆ ಕರಾಟೆ ಅಂತಕ್ಕಂಥದ್ದು ಮೆಡಿಸಿನ್ ಇದೆ, ಆ ಮೆಡಿಸಿನ್ನ ಸ್ಪ್ರೇ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಸ್ಪ್ರೇ ಮಾಡೋಣ ಅಂತೇಳ್ಬಿಟ್ಟು ತೋಟಕ್ಕೆ ಬಂದಿದ್ದೀನಿ. ಸೊ ಈ ಒಂದು ಮೆಡಿಸಿನನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಅದು ಹೋಗುತ್ತೆ, ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಸೊ ಇದು ಫಸ್ಟ್ ಟೈಮು ಫ್ರೂಟಿಂಗ್ ಅಂದರೆ ಫ್ಲವರಿಂಗ್ ಎಲ್ಲ ಆಗಿ ಬಡ್ಡೆಲ್ಲ ತುಂಬ ಚೆನ್ನಾಗಿ ಕಚ್ಕೊಂಡಿದೆ. ಸೊ ಹಂಗಾಗಿ ಇವತ್ತು ಸ್ಪ್ರೇ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ ಫೋಟೋದಲ್ಲಿ ನೋಡ್ಬೋದು ವೈಟ್ ಕಾಣಿಸ್ತಾ ಇದೆಯಲ್ಲ. ಸೊ ಅದನ್ನು ಹಾಗೆ ಬಿಟ್ಬಿಟ್ರೆ ನಾವು ಕಾಂಡನ ಆ ಹುಳುಗಳು ಕೊರೆದ್ಬಿಟ್ಟು ಗಿಡನೇ ಮುರ್ಕೊಂಡು ಹೋಗುತ್ತೆ, ಬಿದ್ದೋಗುತ್ತೆ, ಗಿಡನೇ ಹೋಗೋ ಚಾನ್ಸಸ್ ಇದೆ. ಸೊ ಆ ಒಂದು ಕಾರಣಕ್ಕೆ ಇವತ್ತು ಈ ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀವಿ. ಸೊ ಈಗ ನೀವು ನೋಡ್ತಾ ಇದ್ದಂಗೆ, ನೀವು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದು ಬಂದು ಎಲ್ಲದ ಕೆಲಸಗಳನ್ನು ಒಂದು IT ಫೀಲ್ಡಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅವ್ರ ಕೆಲಸಗಳನ್ನೆಲ್ಲ ಕಿತ್ಕೊತಾ ಇದೆ. ಸೊ ಹಂಗಾಗಿ ನೀವು ಯಾವುದಾದ್ರೂ ಕಂಪ್ನಿಲಿ ಕೆಲಸ ಮಾಡ್ತಿದ್ದು ಸಮೇತ ನಿಮ್ಮದು ಊರಲ್ಲಿ ಜಮೀನಿದ್ದು ನೀರಿನ ವ್ಯವಸ್ಥೆ ಇತ್ತು ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಫ್ರೂಟ್ ಗಿಡಗಳನ್ನ ಹಾಕ್ಕೊಂಡಿದ್ರೆ ಸೊ ಏನೋ ಒಂದು ಪ್ಯಾಸಿವ್ ಇನ್ಕಮ್, ಸೊ ನಿಮ್ಗೆ ಆಲ್ಟರ್ನೇಟ್ ಒಂದು ಇನ್ಕಮ್ ಅಂತಕ್ಕಂಥದ್ದು ಬರುತ್ತೆ. ಸೊ ನಾವು ಸಮೇತ ಇದನ್ನ ಒಂದು 3 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟೊಂದು ಮೇಂಟೆನೆನ್ಸ್ ಸಮೇತ ಮಾಡಿಲ್ಲ, ಏಕೆಂದರೆ ಅಷ್ಟು ಟೈಮ್ ಇಲ್ಲ ಮೇಂಟೈನ್ ಮಾಡಲಿಕ್ಕೆ. ಸೊ ಈಗೇನಾಗಿದೆ, 100 ಗಿಡದಲ್ಲಿ ಒಂದು 50 ಹೋಗಿ 50 ಉಳಿದಿದೆಯಲ್ಲ, ತುಂಬ ಏರಿಯಾ ಗ್ಯಾಪ್ ಇತ್ತು. ಸೊ ಹಂಗಾಗಿ ಈಗೆಲ್ಲ ಅಡಿಕೆಗೆ ತುಂಬ ಬೆಲೆ ಇರೋದ್ರಿಂದ ಸೊ ಇದ್ರ ಮಧ್ಯೆನೂ ಒಂದು ಅಡಿಕೆ ಸಮೇತ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಲೈನ್ ಬಿಟ್ಟು ಪಕ್ಕದ ಲೈನಲ್ಲಿ ಟ್ರಂಚ್ ಹೊಡೆಸ್ಬಿಟ್ಟು ಸೊ ಈಗ ಅಡಿಕೆನೂ ಸಮೇತ ಹಾಕಿದ್ದೀವಿ. ಸೊ ಅಡಿಕೆ ಈಗ ಜಸ್ಟ್ ಹಾಕಿರೋದು. ನೋಡಿ, ಇಲ್ಲಿ ನಮ್ಮ ಬ್ರದರ್ ಅವರು ಈ ಗಿಡಗಳಿಗೆ ಕರಾಟೆ ಸ್ಪ್ರೇನ ಕೊಡ್ತಾ ಇದ್ದಾರೆ. ಸೊ ನಾವು ಮೇಂಟೈನ್ ಮಾಡಿದ್ರೆ ಅಷ್ಟೇ ಗಿಡಗಳು ಇರ್ತವೆ, ಇಲ್ಲಾಂದರೆ ಅವು ಹೋಗೋ ಚಾನ್ಸಸ್. ಇದು ಬಟರ್ ಫ್ರೂಟು ವರ್ಷದಲ್ಲಿ 2 ಸರಿ ಫಸಲು ಕೊಡುತ್ತೆ. ಸೊ ಹಂಗಾಗಿ ವರ್ಷದಲ್ಲಿ 2 ಬೆಳೆ ಸಿಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಈ ಬಟರ್ ಫ್ರೂಟ್ ಚೂಸ್ ಮಾಡಿದ್ದೀನಿ. ಮತ್ತು ಈ ವರ್ಷ ಫಸಲು ಸ್ಟಾರ್ಟ್ ಆಗಿರೋದ್ರಿಂದ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅನ್ನೋದು ಈಗ ತಾನೇ ನಾವು ತಿಳ್ಕೊಬೇಕಾಗಿದೆ. ಸೊ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ. ಸೊ ನಾನು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಕರೆಕ್ಟ್ ಇದೆಯಾ ಇಲ್ಲ ಅದರಲ್ಲಿ ಏನಾದರೂ ತಪ್ಪಿದೆಯಾ, ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮ ಕಡೆಯೂ ಸಹ ನಾನು ತಿಳ್ಕೊಳ್ಳೋಕ್ಕೆ